ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಸಾಂಬಾರನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನುಗ್ಗೆಕಾಯಿ ಬೆರಿಕೆ ಕಾಳುಗಳ ಜೊತೆ ನಾನು ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ರಾತ್ರಿ ನೆನೆಸಿಟ್ಟಿದ್ದೀನಿ. ಬಟಾಣಿ, ಬಿಳಿ ಕಾಬೂಲ್ ಕಡಲೆ ಮತ್ತು ಕಡಲೆಕಾಳು ಮತ್ತು ಬಟಾಣಿ, ಈ ಮೂರು ಸೇರಿ 1/4 kg ಕಾಳನ್ನು ನೆನೆಸಿದ್ದೀನಿ. 20 ಜನಕ್ಕಾಗುವಷ್ಟು ಸಾಂಬಾರು. ನೋಡಿ, ತೊಗರಿಬೇಳೆ 1-2 ಹಿಡಿಯಷ್ಟು ನಾನು ತೊಗರಿಬೇಳೆ ಕೂಡ ಸೇರಿಸ್ತಾ ಇದ್ದೀನಿ. ಈಗ ತೊಗರಿಬೇಳೆ ನೆನೆಸಿಲ್ಲ, ಕಾಳುಗಳು ಮಾತ್ರ ನೆನೆಸಿದ್ದೀನಿ. ಈಗ ಕಾಳುಗಳೆಲ್ಲ ಪಾತ್ರೆಗೆ ತೆಗೆದುಕೊಳ್ಳೋಣ. ನೋಡಿ, ಆ ಚೆಂಬಲ್ಲಿ ನಾನು 3 ಚೆಂಬಷ್ಟು ನೀರನ್ನು ಸೇರಿಸ್ತಿದ್ದೀನಿ. ಸಾಕಷ್ಟು ನೀರು ಬೇಯಕ್ಕಿಡೋಣ. ಚೆನ್ನಾಗಿ ಕಾಳು ತೊಗರಿಬೇಳೆ ಬೇಯಲಿ. ಅಷ್ಟರಲ್ಲಿ ನಾವು ನುಗ್ಗೆಕಾಯಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಳ್ಳೋಣ. 3 ಆಲೂಗಡ್ಡೆ ಮತ್ತು 4 ನುಗ್ಗೆಕಾಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಣ್ಣದಾದಂತಹ ಟೊಮೆಟೊ 5 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಟೊಮಾಟೊ ಸೇರಿಸೋಣ. ಕಾಳಿನ ಜೊತೆ ಟೊಮೆಟೊ ಕೂಡ ಚೆನ್ನಾಗಿ ಬೇಯಲಿ. ನೋಡಿ, ಚಕ್ಕೆ, ಮಸಾಲೆಗೆ 3 ಲವಂಗ, ಹಸಿ ಕೊಬ್ಬರಿ, ಇದನ್ನು ತರಿತರಿಯಾಗಿ ರುಬ್ಬೋಣ. ನೋಡಿ, ಇದರ ಜೊತೆಗೆ 2.5 ಸ್ಪೂನಷ್ಟು ನಾನು ಖಾರದ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟು ಸಾಕು ಖಾರದ ಪುಡಿ. ಅದರ ಜೊತೆಗೆ ನೋಡಿ, 1, 2, 3, 1/2 ಸ್ಪೂನ್, 3.5 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಮತ್ತು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1.5 ಗಡ್ಡೆ ಬೆಳ್ಳುಳ್ಳಿ, ಇಷ್ಟನ್ನು ನಾವು ಸೇರಿಸೋಣ. ಈಗ ನೀರು ಸೇರಿಸಿ ನಾವು ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡ ಮಸಾಲೆಗೆ ಈರುಳ್ಳಿನ ಸುಟ್ಟಿರುವಂಥದ್ದು ದಪ್ಪದಾದಂಥ ಒಂದು ಈರುಳ್ಳಿ ಕೂಡ ಹಾಕಿ ನುಣ್ಣಗೆ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಆಯಿತು. ನೀಟಾಗಿ ಚೆನ್ನಾಗಿ ನೈಸಾಗಿರಬೇಕು. ಹುಣಸೆ ಹಣ್ಣು ಸ್ವಲ್ಪ ಮಟ್ಟಿಗೆ ಮಾತ್ರ ಸೇರಿಸ್ತಾ ಇದ್ದೀನಿ, ಯಾಕಂದರೆ 5 ಟೊಮೆಟೊ ಹಾಕಿದ್ದೀನಿ. ಅದರಿಂದಾಗಿ ಹುಣಸೆ ಹುಳಿ ಸ್ವಲ್ಪ ಆದರೆ ಸಾಕು. ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣನ್ನು ಆ ನೀರನ್ನು ಮಸಾಲೆಗೆ ಸೇರಿಸ್ಕೊಂಬಿಡೋಣ. ಈಗ ಕಾಳು ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆಕಾಳು. ಈಗ ನಾವು ಕಟ್ ಮಾಡಿಕೊಂಡಂತಹ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ 2 ಸೇರಿಸೋಣ. ಒಂದು ಕುದಿ ಬಂದ ಮೇಲೆ 5-6 ನಿಮಿಷ ಬೆಂದರೆ ಸಾಕು. ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ 2 ಸೀದೋಗ್ದಿರ ಇರುತ್ತೆ. ತುಂಬ ಹೊತ್ತು ಬೇಯಿಸಿದರೆ ನುಗ್ಗೆಕಾಯಿ ಸೀದೋಗುವಂತಹ ಸ್ಥಿತಿ ಬರುತ್ತೆ. ಅದರಿಂದಾಗಿ ಸೀದೋಗ್ದಿರ ಇರಬೇಕಂದ್ರೆ 5-6 ನಿಮಿಷ ಅಷ್ಟೇ ನಾವು ಬೇಯಿಸಬೇಕಾಗುತ್ತೆ. ಸಾಕು ಅಷ್ಟು ಬೆಂದರೆ. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ಸೇರಿಸೋಣ. ಸ್ವಲ್ಪ ನೀರನ್ನು ಸೇರಿಸಿ ಜಾರನ್ನು ನೀಟಾಗಿ
ಮಸಾಲೆ ಎಲ್ಲ ತೆಗೆದು ಸೇರಿಸ್ಬಿಡೋಣ ಪಾತ್ರೆಗೆ. ಒಂದು 20 ಜನಕ್ಕಾಗುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಆಗಿರುವಂತಹ ಸಾಂಬಾರು ಫ್ರೆಂಡ್ಸ್ ಇದು. ರೈಸ್ಗೆ, ಮುದ್ದೆಗೂ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ಮಟ್ಟಿಗೆ ನಾವು ತುಂಬ ಗಟ್ಟಿಯಾಗಿ ಬೇಡ, ಸ್ವಲ್ಪ ಮಟ್ಟಿಗೆ ತೆಳ್ಳಗಿರಲಿ ಸಾಂಬಾರು, ರೈಸ್ಗೂ ಆಗುತ್ತೆ. ಅದರ ಜೊತೆಗೆ ಉಪ್ಪನ್ನು ನಾವು ಸೇರಿಸೋಣ. ನಾನು ಆಶೀರ್ವಾದ್ ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ನೋಡಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಮೇಲ್ಗಡೆ ನೊರೆ ಇದೆಯಲ್ಲ ವೈಟಾಗಿ, ಅದೆಲ್ಲ ಕೂಡ ಸೈಡ್ಗೆ ಹೋಗಿಬಿಡುತ್ತೆ. ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಅದು ನಿಮಗೆ ಚಿಟಿಕೆ ಪೂರ್ತಿ ಸೈಡ್ಗೆ ಹೋಗ್ಬಿಟ್ರೆ ಇರೋದೇ ಇಲ್ಲ ವೈಟ್ ಲೇಯರು, ಆಗ ಸಾಂಬಾರಾಗಿದೆ ಅಂತ ಅರ್ಥ. ನೋಡಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಬಾಣಲಿ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಉಪ್ಪು. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಕೂಡ ಒಂಚೂರು ಉಪ್ಪನ್ನು ಸೇರಿಸೋಣ. ನೀವು ಉಪ್ಪು ಕಡಿಮೆ ಇದ್ದರೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಸೇರಿಸ್ಕೋಬೋದು, ಖಾರ ಕೂಡ ಸೇರಿಸ್ಕೋಬೋದು. ಈರುಳ್ಳಿ ಕೂಡ ಒಂದು ಈರುಳ್ಳಿ ಸಣ್ಣದಾದಂಥದ್ದು ಹಾಕಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಈಗ ಈ ಮೂರನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಸ್ವಲ್ಪ ಕಪ್ಪಗಾಗೋ ತನಕ ಅದು ಫ್ರೈ ಆಗಬೇಕು ಈರುಳ್ಳಿ. ನೋಡಿ ವೈಟ್ ಲೇಯರ್ ಎಲ್ಲ ಹೋಗಿಬಿಟ್ಟಿದೆ ಸೈಡಿಗೆ. ಇನ್ನೇನು ಸಾಂಬಾರು ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನೀವು ಮಸಾಲೆ ಹಾಕಿದ ಮೇಲೆ ಒಂದು 15 ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್, ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ ವೈಟ್ ಲೇಯರ್ ಒಂಚೂರು ಇಲ್ಲ. ಈಗ ಸಾಂಬಾರು ರೆಡಿ ಇದೆ. ಈಗ ಒಗ್ಗರಣೆ ಕೊಡೋಣ ಸಾಂಬಾರಿಗೆ. ಇನ್ನು ಒಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ, ಸ್ವಲ್ಪ ಬ್ಲ್ಯಾಕ್ ಥರ ಬಂದರೆ ಆಗ ರುಚಿ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಈಗಾಗಿದೆ, ಚೆನ್ನಾಗಿ ಫ್ರೈ ಆಯಿತು. ಈಗ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಸ್ಟವನ್ನು ಆಫ್ ಮಾಡಿದ್ದೀನಿ ಸ್ವಲ್ಪ ಆರಲಿ ಅಂತ. ಈಗ ನಾವು ಸಾಂಬಾರಿಗೆ ಸೇರಿಸೋಣ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಪ್ಲೇಟನ್ನು ಮುಚ್ಚಿ ಮತ್ತೆ ಪ್ಲೇಟ್ ತೆಗೆದು ನಾವು ಒಗ್ಗರಣೆ ಅದಕ್ಕೆ ಹಾಕಿ ಹಾಗೆ ಪ್ಲೇಟನ್ನು ಮುಚ್ಚಬೇಕಾಗುತ್ತೆ. ಈಗ ಒಗ್ಗರಣೆ ಸೇರಿಸಿದ್ದೀವಿ. ಪ್ಲೇಟನ್ನು ಮುಚ್ಚೋಣ. 1 ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚಿ ಮತ್ತೆ ತೆಗೆದು ಚೆನ್ನಾಗಿ ಆ ರೀತಿ ಕಲಿಸ್ಕೋಬೇಕಾಗುತ್ತೆ. ಪ್ಲೇಟನ್ನು ಮುಚ್ಚಿದರೆ ಒಗ್ಗರಣೆ ಅದರ ಅಂಶ ಎಲ್ಲ ಅದಕ್ಕೆ ಚೆನ್ನಾಗಿ ಹೋಗುತ್ತೆ, ಆಗ ಸಾಂಬಾರು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ಬೆರಿಕೆ ಕಾಳುಗಳ ಜೊತೆ ಬಟಾಣಿ, ಕಡಲೆಕಾಳು, ಕಾಬೂಲ್ ಕಡಲೆ, ಆಲೂಗಡ್ಡೆ, ಬೇಳೆ ಇಷ್ಟು ಹಾಕಿದರೆ ಬೊಂಬಾಟ್ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ನುಗ್ಗೆಕಾಯಿ ಸಾಂಬಾರು ತಿಂತಾ ಇದ್ದರೆ ಮುದ್ದೆಗೂ ಅನ್ನಕ್ಕೂ ಏನು ರುಚಿನೋ ರುಚಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ನೀವು ಮಾಡ್ತಾನೇ ಇರ್ತೀರ, ತಿಂತಾನೇ ಇರ್ತೀರ ಫ್ರೆಂಡ್ಸ್. ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಒಂದು 20 ಜನಕ್ಕಾಗುವಷ್ಟು ಸಾಂಬಾರನ್ನು ನಾನು ಈಗ ಮಾಡಿದ್ದೀನಿ.
ನಾನು ಇದು ಗಣೇಶ ಹಬ್ಬದಲ್ಲಿ ಮಾಡಿರುವಂತಹ ಸಾಂಬಾರು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.